ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನೋಡಿ, ಲಾಯರ್ ಜಗದೀಶ್ ಅಂತ ಬಂದಾಗ ಹಿಂದೆ ಎಲ್ಲ ಬಿಗ್ ಬಾಸಲ್ಲೂ ಕೂಡ ಹೊಡೆದಾಟ ಮಾಡ್ಕೊಂಡು ಬಂದಿದ್ದರು. ಬಿಗ್ ಬಾಸಲ್ಲಿ ರಂಜಿತ್ ಮತ್ತು ಹೊರ ಬಂದ ಮೇಲೆ ಬಿಗ್ ಬಾಸಲ್ಲೇ ರಜತ್ ಅಂತ ಅವರವರಲ್ಲೇ ನಡುವೆ ಏನೋ ಹೊಡೆದಾಟ ಆಗಿ ಮತ್ತೆ ಗಲಾಟೆಯಾಗಿ ಏನೋ ತಾಯಿ ವಿಷಯಕ್ವರೆಗೂ ನೋಡಿ, ತಂದೆ ತಾಯಿ ವಿಷಯದವರೆಗೂ ಹೋದ ತಕ್ಷಣ ಸುದೀಪ್ ಸರ್ ಮತ್ತೆ ಬಂದು ಆ ಜಗಳನ ನಿಲ್ಲಿಸೋವರೆಗೂ ಜಗಳ ಆಡಿದರು. ನೋಡಿ, ಅಲ್ಲಿ ಚೈತ್ರಾ ಕುಂದಾಪುರ ಅವ್ರಿಗೂ ಆಗ್ಬೋದು, ಅವರು ಕೂಡ ಎಲ್ಲರೂ ಕೂಡ ತುಂಬ ಜಗಳ ಮಾಡ್ಕೊಂಡಿದ್ರು, ಇಲ್ಲ ಅಂತಲ್ಲ. ಆದರೆ ಈ ಲಾಯರ್ ಜಗದೀಶ್ ಅಂತಕ್ಕಂಥ ಬಂದು ಈಗ ಸದ್ಯಕ್ಕೆ ಈ ವಿಚಾರ ಬಂದರೆ ನಾನೇ ಜಗ್ಗು, ಇಲ್ಲಿ ಯಾರು ಬಾಸ್ ಇಲ್ಲ ಅಂತ ಮೆರೀತಾ ಇದ್ದಾರಲ್ಲ. ಇಲ್ಲಿ ದರ್ಶನ್ ಯಾರೋ ಅವನು ಆಂಧ್ರ ನಾಯ್ಡು ದರ್ಶನ್ನು ಇಲ್ಲಿ ಅವನಲ್ಲ ಅಂತ ಕೂಡ ತುಂಬ ಲಾಯರ್ ಜಗದೀಶ್ ಅವರು ಕೂಡ ತುಂಬ ವ್ಯಕ್ತಪಡಿಸಿದರು ಒಂದು ವಿಡಿಯೋದಲ್ಲಿ. ನಾನೇ ಲಾಯರ್ ಅನ್ನೋ ಒಂದು ರೀತಿ ಏನಾದರೂ ಪವರ್ ಇದೆ ಅನ್ನೋ ರೀತಿ ಮೆರೀತಾ ಇದ್ದಾರಾ ಇಲ್ಲ ಏನೋ ಗೊತ್ತಿಲ್ಲ. ನೋಡಿ ಸ್ನೇಹಿತರೆ, ನಾನೇ ಜಗ್ಗು, ನಾನೇ ದಾದ, ಇಲ್ಲಿ ನಾನೇ ಬಾಸು ಅಂತ ಕೂಡ ಹಂಗೆ ಮೆರೆದವರೆಲ್ಲ ಮಣ್ಣಾಗಿ ಹೊರಟೋಗಿದ್ದಾರೆ ನಿಜವಾಗ್ಲೂ. ಇಲ್ಲಿ ನಾನೇ ಯಾರು ಬಾಸ್ ಅಲ್ಲ, ಯಾರು ಮೇಲಲ್ಲ, ಯಾರು ಕೀಳಲ್ಲ. ನೋಡಿ, ದರ್ಶನ್ ಅವರು ಕೂಡ ಲಾಯರ್ ಜಗದೀಶ್ ಅವರು ಆಂಧ್ರ ನಾಯ್ಡು ಅವನು ಇಲ್ಲಿಯವನಲ್ಲ, ನಮ್ಮ ಗೌಡಾಸ್ ನಾನು ಗೌಡಾಸ್ ಒಕ್ಕಲಿಗ, ನಂದಿಲ್ಲೇ ನಂದೇ ಹವಾ, ನಂದೇ ಮೇಂಟೇನು, ನಂದೇ ಎಲ್ಲ ಅಂತನೋ ರೀತಿ ಎಲ್ಲ ತುಂಬ ಮಾತಾಡಿದರು ಆ ಟೈಮಲ್ಲಿ ಮಾತಾಡಿದಾಗ ಏನಾಗುತ್ತೆ ಅಂತಂದರೆ ದರ್ಶನ್ ಅವರು ವಿರೋಧ ವ್ಯಕ್ತಪಡಿಸ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ದರ್ಶನ್ ಅಭಿಮಾನಿಗಳಿಂದನೇ ಏನಾದರೂ ಬಿಸ್ಕೆಟ್ ಬಿದ್ದಿತ್ತಾ ಲಾಯರ್ ಜಗದೀಶ್ ಅವ್ರಿಗೆ? ನೋಡಿ, ಲಾಯರ್ ಜಗದೀಶ್ ಅವರು ಹೊಡೆದಾಟ ಮಾಡ್ಕೊಂಡಿದ್ರು ಬಿಗ್ ಬಾಸ್ ಅಲ್ದೇ ಅವರ ಅಣ್ಣಮ್ಮ ದೇವಿ ಉತ್ಸವದಲ್ಲಿ. ಅಲ್ಲೂ ಕೂಡ ದೇವ್ರು ಕುಣಿಸಿದಾಗ ಒಂದು ಏನೋ ರೋಡ್ ಅಡ್ಡ ಕಟ್ಟಿದ್ದು ಏನೋ ದೇವ್ರ ಮೆರವಣಿಗೆ ಮಾಡ್ತಾಯಿದ್ದಾರೆ, ದೇವ್ರನ್ನ ಕುಣಿಸಿ ಈ ರೀತಿ ಎಲ್ಲ ಮಾಡಿಕೊಂಡು ಇರೋದು ಇವರೆಲ್ಲ ಇಷ್ಟ ಆಗ್ತಾ ಇಲ್ಲದೆ ಇರೋದ್ರಿಂದ ಇವ್ರಿಗೆ ಓಡಾಡೋಕ್ಕೆ ತೊಂದರೆ ಆಗ್ತಾ ಇರೋದ್ರಿಂದ ದರ್ಶನ ಅಭಿಮಾನಿಗಳಿಂದನೇ ಏನಾದರೂ ಗೂಸ ಬಿತ್ತ, ಇವ್ರಿಗೆ ಏನಾದರೂ ಒದೆ ಬಿತ್ತ ಅಂತ ಕೂಡ ಈ ವಿಡಿಯೋದಲ್ಲೇ ತಿಳ್ಕೊಳ್ಳೋಣ. ಯಾಕೆಂತಂದರೆ ದರ್ಶನ್ ಅಭಿಮಾನಿಗಳು ಕೂಡ ಅವ್ರ ಬಗ್ಗೆ ದರ್ಶನ್ ವಿರೋಧ ಕೂಡ ಮಾತಾಡಿದರು, ಪರ ಕೂಡ ಮಾತಾಡಿದರು. ನೋಡಿ, ದರ್ಶನ್ ಅವರು ಒಂದು ಪರ ಏನು ಮಾತಾಡಿದರು ಅಂದರೆ ಇದರಲ್ಲಿ ರಾಜಕೀಯ ಕೈವಾಡ ಇದೆಯಾ, ದರ್ಶನ್ ಅವರ ಜೈಲ್ ಕಳಿಸೋದಕ್ಕೆ ಕಾರಣ ಏನು, ದರ್ಶನ್ ಅವರು ಜೈಲಲ್ಲಿ ಪರ್ಮನೆಂಟ್ ಆಗಿರೋದು ಇನ್ನೂ ಅಲ್ಲೇ ಇದ್ದಾರಲ್ಲ, ಏನಾದ್ರು ರಾಜಕೀಯ ಕೈವಾಡ ಇದೆಯಾ ಅಂತ ಕೂಡ ಹೇಳಿದರು. ಅದಲ್ಲದೆ ತಿರ್ಗಾ ಮತ್ತೆ ದರ್ಶನ್ ಅವ್ರು ವಿರೋಧ ವ್ಯಕ್ತಪಡಿಸಿದರು, ಮತ್ತೆ ದರ್ಶನ್ ಅವ್ರ ವಿರುದ್ಧ ತಿರುಗಿಬಿದ್ದ ಮೇಲೆ ದರ್ಶನ ಅಭಿಮಾನಿಗಳೇನಾದರೂ ಕೆಂಡಾಮಂಡಲ ಆಗಿಬಿಟ್ರೆ ವಿರುದ್ಧ. ನೋಡಿ, ದರ್ಶನ್ ಅಂತ ಬಂದಾಗ ಇಲ್ಲ ನೀವು ದರ್ಶನ್ ಅವ್ರ ವಿರುದ್ಧ ಕೆಂಡಾಮಂಡಲ ಆಗಿರೋದು ಸರಿ ಇಲ್ಲ ಇದು ಅಂತ ಕೂಡ ಅಭಿಮಾನಿಗಳು ಕೂಡ ಎಷ್ಟೋ ಜನ ಕೇಳಿದರು. ದರ್ಶನ್ ನಮ್ಮ ಬಾಸು ಜಗ್ಗುದಾದ, ನಮ್ಮ ಬಾಸೇ ನೀವಲ್ಲ ಜಗ್ಗುದಾದ ಅಂತ ಕೂಡ ಇನ್ಸ್ಟಾಗ್ರಾಮಲ್ಲಿ ಕೂಡ ಅವ್ರದ್ದೇ ಆದ ಒಂದು ಸಾಂಗ್ಸ್ನ ಹಾಕ್ಕೊಂಡು ಜಗ್ಗು ಕಾಮೆಂಟ್ ಅನ್ನೋ ಒಂದು ಸಾಂಗ್ಸನ್ನು ಹಾಕ್ಕೊಂಡು ಕೂಡ ತುಂಬ ಫೇಮಸ್ ಆಗೋ ರೀತಿ ಒಂದು ಬಿಲ್ಡಪ್ಪನ್ನು ಕೊಟ್ಟಿದ್ರು, ಇಲ್ಲ ಅಂತಲ್ಲ. ಆದರೆ ಮುಂದೆ ಅನುಭವಿಸ್ಬೇಕಾದ ಪರಿಸ್ಥಿತಿ ಏನಾಗುತ್ತೆ ಅಂತ ನೋಡಿ. ಈಗ ನೋಡಿ, ಅಣ್ಣಮ್ಮ ದೇವಿ ಉತ್ಸವದಲ್ಲಿ ಗಲಾಟೆ ನಡೆದಿತ್ತು, ಆ ಗಲಾಟೆಯಲ್ಲಿ ಕೂಡ ರಕ್ತ ಬರೋ ರೀತಿ ಹೊಡೆದಿದ್ರು. ನೋಡಿ, ಅವ್ರ ಹತ್ರ ಗನ್ ಮ್ಯಾನ್ ಇದ್ದಾರೆ, ಏನು ಬೇಕಾದರೂ ಮಾಡ್ಬೋದು ಅನ್ನೋ ರೀತಿ ಒಬ್ಬರೇ ಕೂಡ ಹೊರಟೋಗಿದ್ರು ಆ ಗಲಾಟೆಗೆ. ಆವಾಗ ಯಾರನ್ನೋ ಪಬ್ಲಿಕಲ್ಲೂ ಕೂಡ ಏನೋ ಶೂಟ್ ಮಾಡೋ ರೀತಿ ಗನ್ ಹಿಡ್ಕೊಂಡು ನಿಂತಿದ್ರಂತೆ. ನೋಡಿ, ಅಲ್ಲೇ ಕೊಡಿಗೇಳಿ ಪೊಲೀಸ್ ಸ್ಟೇಷನ್ ಠಾಣೆ ಏನಿದೆ ಸಾಕರ್ ನಗರ ಆ ಸೈಡೆ ಒಂದು ಏನೋ ಕೇಸ್ ಆಗಿತ್ತು ಇವ್ರ ಮೇಲೆ. ಆ ಕೇಸ್ ಆಗಿದ್ದಕ್ಕೂ ಕೂಡ ಏನೇನೆಲ್ಲ ಆಗಿದೆ, ಇವ್ರಿಗೇನಾಯಿತು, ಆಮೇಲೆ ನೋಡಿ ಅವ್ರ ಆರೋಗ್ಯಕ್ಕೂ ಕೂಡ ತುಂಬ ಹದಗೆಟ್ಟು. ಆಮೇಲೆ ಇಲ್ಲ ಅಂತಲ್ಲ, ಆರೋಗ್ಯ ಹದಗೆಟ್ಟಿದ್ರು ಕೂಡ ದರ್ಶನ್ ಅಭಿಮಾನಿಗಳೇನಾದರೂ ಇವರು ವಿರುದ್ಧ ಬಂದು ಹೊಡೆದ್ರ, ದರ್ಶನ್ ಅಭಿಮಾನಿಗಳೇ ಬಂದು ಹೊಡಿತಾರೆ ಅನ್ನೋದಕ್ಕೆ ಏನು ಸಾಕ್ಷಿ ಪುರಾವೆ ಇದೆ ಅಂತ ನೀವು ಕೇಳ್ಬೋದು. ಇಲ್ಲ, ಸಾಕ್ಷಿ ತೋರಿಸ್ಬೇಕು ಅಂತಂದರೆ ಇದ್ದೇ ಇದೆ. ದರ್ಶನ್ ಅವ್ರ ಬಗ್ಗೆ ಏನು ಸಾಕ್ಷಿ ಅಂತಂದರೆ ದರ್ಶನ್ ವಿರೋಧ ಮಾತಾಡಿದ್ರು ಇವರು, ಇಲ್ಲ ದರ್ಶನ್ ಅವ್ರ ಜಾತಿ ಬಗ್ಗೆ ಮಾತಾಡಿದರು, ಇಲ್ಲ ದರ್ಶನ್ ಅವರು ಏನಾದರೂ ಇವರು ಜೈಲಿಗೆ ಹೋಗೋ ಕಾರಣ ಅಂತಲ್ಲ, ದರ್ಶನ್ ಕೊಲೆ ಮಾಡಿರೋದೇ ನಿಜವಾದ ದೊಡ್ಡ ಕಾರಣ ಅಂತ ಕೂಡ ತುಂಬ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಅದರಿಂದನೇ ದರ್ಶನ್ ಅಭಿಮಾನಿಗಳು ರೊಚ್ಚಿಗೆದ್ದು ಏನಾದರೂ ಒಂದು ಅಣ್ಣಮ್ಮ ದೇವಿ ಉತ್ಸವನ ಅದನ್ನೇ ಒಂದು ನೆಪ ಮಾಡಿಕೊಂಡು ಲಾಯರ್ ಜಗದೀಶ್ ಅವ್ರಿಗೆ ಒಂದು ಹೊಡೆತವನ್ನು ಕೊಟ್ಟರೆ ಅನ್ನೋದು ಕೂಡ ಈ ವಿಡಿಯೋದಲ್ಲೇ ಸಾಕ್ಷಿಯಾಗುತ್ತೆ. ಯಾಕೆಂತಂದರೆ ಒಂದು ಹೊಡೆತ ಅಂತ ಬಂದಾಗ, ಯಾರಿಗಾದ್ರೂ ಮೇಲೆ ಕೈ ಮಾಡ್ತೀವಿ ಅಂತ ಬಂದಾಗ ಸುಮ್ಮನೆ ಕೈ ಮಾಡೋದಲ್ಲ, ಅವ್ರ ಬಗ್ಗೆ ಸುಮ್ಮನೆ ಮಾತಾಡೋದಲ್ಲ, ನೋಡಿ ಕೇಳಿ ತಿಳ್ಕೊಂಡು ಮಾತಾಡಬೇಕು. ಅದು ಒಂದು ದರ್ಶನೇ ಆಗಲಿ, ಸುದೀಪೇ ಆಗಲಿ, ಯಾರೇ ಆಗಲಿ, ಇವರು ಲಾಯರೇ ಆಗಲಿ, ಲಾಯರ್ ಅಂತ ಕೂಡ ಅಂತಂದಮೇಲೆ ಇವ್ರಿಗೂ ಕೂಡ ಏನೋ ಒಂದು ಪವರ್ ಇದೆ ಅಂತಲ್ಲ. ಇವ್ರು ನಾನೇ ಜಗ್ಗು, ನಾನೇ ಬಾಸ್ ಅಂತ ಏನು ಮೆರೆಯೋದು ಅಂತಲ್ಲ. ಇವರು ನನಗೂ ಕೂಡ ಅಭಿಮಾನಿಗಳಿದ್ದಾರೆ ಅಂತ ಕೂಡ ಏನು ಮೆರೆಯೋದಲ್ಲಿ ಏನು ಬರಲ್ಲ. ಅಲ್ಲಿ ಅಭಿಮಾನಿಗಳಿದ್ದರೂ ಕೂಡ ಏನು ಪ್ರಯೋಜನ ಇಲ್ಲ. ನೋಡಿ ಸ್ನೇಹಿತರೆ, ಲಾಯರ್ ಜಗದೀಶ್ ಕೂಡ ಅಭಿಮಾನಿಗಳಿದ್ರು ಏನು ಪ್ರಯೋಜನ ಇಲ್ಲ, ದರ್ಶನ್ ಅಭಿಮಾನಿಗಳಿದ್ರು ಕೂಡ ಮುಂದೊಂದು ದಿನ ದರ್ಶನ್ಗೂ ಕೂಡ ಏನು ಬಂದು ನೆರವಾಗಲ್ಲ ಅವರು.
ದರ್ಶನ್ ಏನು ಬಂದು ಅಲ್ಲಿ ಹೊಡೆದಾಟ ಗಿಡದಾಟ ಆದ ತಕ್ಷಣ ಏನು ಬಂದಲ್ಲಿ ದರ್ಶನ್ ಏನು ನೋಡಿಬಿಡಲ್ಲ ಇವ್ರನ್ನ. ಈಗ ನೋಡಿ ದರ್ಶನ್ ಅಭಿಮಾನಿಗಳು ಎಷ್ಟೋ ಜನ ಅಭಿಮಾನಿಗಳು ನಾನು ಫ್ಯಾನ್ಸ್ ಅಂತ ಹೋಗಿ ಮನೆ ಮುಂದೆ ನಿಂತ್ಕೋತಾರೆ, ಏನು ಮಾಡಲ್ಲ. ಆಗ ನೋಡಿ ಮನೆ ಮುಂದೆ ಹೋಗಿ ಕಾಯ್ಕೊಂಡು ನಾಯಿ ಥರ ನಿಂತಿರ್ತಾರೆ. ಆದರೆ ವೇಸ್ಟ್ ಅದೆಲ್ಲ ಮಾಡೋದೆಲ್ಲ ನಮ್ಮ ಅಭಿಮಾನಿಗಳು ಹುಚ್ಚಭಿಮಾನ ಇರ್ತಂತ ಹುಚ್ಚಭಿಮಾನಿ ಅವರೆಲ್ಲ ಹುಚ್ಚು ಅಭಿಮಾನಿ ಇರ್ತಕ್ಕಂಥವ್ರು ಆ ಥರ ಮಾಡೋ ಕೆಲಸ ಎಲ್ಲ ಸ್ವಲ್ಪನೂ ಕೂಡ ಇಷ್ಟ ಆಗಲ್ಲ ಯಾರಿಗೂ ಕೂಡ. ಯಾಕೆ ಅಂತಂದರೆ ಅವರೆಲ್ಲ ಮಾಡುವಂಥ ಕೆಲಸಗಳು ನೋಡಿ, ದರ್ಶನ ಕೂಡ ತುಂಬ ವೀಡಿಯೋಗಳಲ್ಲಿ ಹೇಳ್ತಾರೆ, ಹೋಗಿ ನಿಮ್ಮ ಅಪ್ಪ ಅಮ್ಮದ್ರ ಮೊದಲು ನೋಡಿ ಇಲ್ಲೆಲ್ಲ ಯಾಕೆ ಈ ಥರ ಅಭಿಮಾನ ಅಂತ ಬರ್ತೀರಾ, ನಾವಿಲ್ಲಿ ಏನು ಮಾಡಿಲ್ಲ, ನಮ್ಮಂದೆ ಏನು ನೀವು ಬದುಕಬೇಕಾಗಿಲ್ಲ ಅಂತ ಕೂಡ ಎಷ್ಟೋ ವೀಡಿಯೋದಲ್ಲಿ ಹೇಳ್ತಾರೆ. ಆದರೆ ನೋಡಿ ಜಗಳ ಅಂತ ಬಂದಾಗ ಇಲ್ಲಿ ದರ್ಶನ್ ವಿಷಯಕ್ಕೆ ಏನು ಜಗಳ ಆಗಿದೆ, ಲಾಯರ್ ಜಗದೀಶ್ಗೂ ದರ್ಶನ್ಗೂ ಏನು ಕಿತ್ತಾಟ ಆಯಿತು, ಅವ್ರಿಗಿಬ್ರು ಕೂಡ ಏನು ಕಿತ್ತಾಟ ಆಗಿಲ್ಲ, ಅವರು ಕೂಡ ಇವ್ರ ವಿಷಯದಲ್ಲಿ ತಲೆ ಹಾಕಿಲ್ಲ. ಆದರೆ ಲಾಯರ್ ಜಗದೀಶ್ ಅವರು ಮಾತ್ರ ದರ್ಶನ್ ವಿಷಯಕ್ಕೆ ತಲೆ ಹಾಕಿದ್ದು ತುಂಬ ದೊಡ್ಡ ತಪ್ಪು ಅಂತ ಕೂಡ ಹೇಳ್ಬೋದು. ದರ್ಶನ್ ಅಭಿಮಾನಿಗಳೇ ಕೂಡ ಇದರಲ್ಲಿ ಏನೋ ಕೈವಾಡ ಮಾಡಿ ಹೊಡೆದಾಟ ನಡೆದಿದೆ ಅಂತ ಕೂಡ ಹೇಳ್ಬೋದು. ಯಾಕೆಂದರೆ ದರ್ಶನ್ ಅವರು ವಿರೋಧ ತುಂಬ ಮಾತಾಡಿದ್ರು, ತುಂಬ ಈ ಥರ ಮಾತಾಡಿರೋದು ಸರಿಯಲ್ಲ ಅಂತ ಕೂಡ. ನೋಡಿ ಬಿಗ್ ಬಾಸಲ್ಲೂ ಕೂಡ 2011ರಲ್ಲಿ ಕೂಡ 11ನೇ ಸೀಸು 2024ರಲ್ಲಿ 11ರಲ್ಲಿ ಬಿಗ್ ಬಾಸ್ 11 ಸ್ಪರ್ಧಿಗಳ ನಡುವೆ ಮಾತು ಬೆಳೆದು ಕೂಡ ಅಲ್ಲೂ ಕೂಡ ಜಗಳ ಮಾಡ್ಕೊಂಡಿದ್ದಾರೆ, ಹೊಡೆದಾಟ ಎಲ್ಲ ಮಾಡ್ಕೊಂಡಿದ್ದಾರೆ ರಂಜಿತ್ ಅನ್ನೋರ ಜೊತೆ. ಜಗದೀಶ್ ಮತ್ತು ರಂಜಿತ್ ಎಲಿಮಿನೇಟೆಡ್ ಆಗಿರ್ತಾರೆ. ಆ ಟೈಮಲ್ಲಿ ಜಗದೀಶ್ ಹೊರ ಬಂದಿರೋ ಕಾರಣ ಆ ಟೈಮಲ್ಲಿ ನೋಡಿ ಕೆಲವು ಅಭಿಮಾನಿಗಳು ಕೂಡ ತುಂಬ ನಮ್ಮ ನೀವು ಅಭಿಮಾನಿ ಅಂತ ಕೂಡ ಲಾಯರ್ ಜಗದೀಶ್ಗೂ ಕೂಡ ತುಂಬ ಹತ್ರ ಆಗ್ತಾರೆ. ಹತ್ರ ಆದಮೇಲೆ ನೆಕ್ಸ್ಟು ನೋಡಿ ದರ್ಶನ್ ವಿರೋಧನೆ ಮಾತಾಡ್ಬಿಡ್ತಾರೆ ಇವರು. ದರ್ಶನ್ ಪರ ಇದ್ದಿದ್ರೆ ಇವರು ಗೆದ್ದೋಗ್ತಿದ್ರು, ವಿರೋಧನೆ ಮಾತಾಡ್ತಾರೆ. ನೋಡಿ ದರ್ಶನ್ ಜೈಲ್ಗೆ ಹೋಗೋದಕ್ಕೆ ಕಾರಣ ಮತ್ತು ದರ್ಶನ್ ಯಾಕೆ ಕೊಲೆ ಮಾಡಿ ಜೈಲ್ಗೆ ಹೋದ ಅದರಿಂದ ವಿರೋಧನೆ ಮಾತಾಡ್ಬಿಡ್ತಾರೆ ಇವರು. ಆದ್ದರಿಂದ ದರ್ಶನ್ ಅಭಿಮಾನಿಗಳು ಕೂಡ ತುಂಬ ಕೋಪಗೊಂಡಾಗ ಈ ಜನರ ಗೊಂದಲಕ್ಕೆ ಏನಾಗುತ್ತೆ ಅಂತ ನೋಡಿ, ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಒಳ್ಳೆ ಹುಡುಗ ಪ್ರಥಮ ಕೂಡ ರಿಯಾಕ್ಟ್ ಮಾಡ್ತಾರೆ ಅದಕ್ಕೆ. ಇಲ್ಲ ಜಗದೀಶ್ ಸರ್ ಕೂಡ ತುಂಬ ಯಾಕೋ ಸರಿ ಇಲ್ಲ ಮಾತಾಡಿದ್ದು, ಇದೆಲ್ಲ ಮಾತಾಡಿದ್ರೆಲ್ಲ ಸರಿ ಇಲ್ಲ ನೋಡಿ ಅವರೆಲ್ಲ ಈ ಥರ ಎಲ್ಲ. ಇಲ್ಲಿ ನಾವು ನೋಡಿ ಬಿಗ್ ಬಾಸ್ ನಡೆಸ್ತಾ ಇರೋದು ಒಂದು ಏನೋ ಸೆಲೆಬ್ರಿಟಿ ಅದು ಏನು ಅಂತಾರೆ ಅಂದರೆ ರಿಯಾಲಿಟಿ ಶೋ ಅಷ್ಟೇ ಅದು. ಅಲ್ಲಿ ಒಳಗಡೆ ಜಗಳ ಮಾಡ್ಕೊಳ್ಳುವಂಥದ್ದು ಅಂಥ ಪರಿಸ್ಥಿತಿ ಎಲ್ಲ ಏನಿಲ್ಲ ಅಲ್ಲಿ. ಯಾಕೆ ಈ ರೀತಿ ಎಲ್ಲ ಜಗಳ ಮಾಡ್ಕೋತೀರ ಅಂತ ಪ್ರಥಮ್ ಕೂಡ ತುಂಬ ಹೇಳಿದರು. ಆದರೆ ಲಾಯರ್ ಜಗದೀಶ್ ಅವ್ರಿಗೂ ಕೂಡ ಅದು ಅರ್ಥ ಆಗಲಿಲ್ವೋ ಏನೋ ಗೊತ್ತಿಲ್ಲ. ಬಿಗ್ ಬಾಸಿಂದ ಹೊರಗೆ ಬಂದ ತಕ್ಷಣ ಕೂಡ ಅವ್ರ ಒಂದು ಮನೆ ಹತ್ರ ಇರೋ ಒಂದು ಗ್ರಾಮ ಅಲ್ಲ, ಅದೊಂದು ಸಿಟಿನೇ, ಬೆಂಗಳೂರು ಸಿಟಿನೇ ಹತ್ತತ್ರನೇ ಸಿಟಿಲೇ ಗಲಾಟೆ ಮಾಡ್ಕೊಂಡಿದ್ದಾರೆ ಅವರೊಂದು ಏರಿಯಾದಲ್ಲೇ ಅಂತ ಕೂಡ ಹೇಳ್ಬೋದು. ಆ ಏರಿಯಾದಲ್ಲೇ ಗಲಾಟೆಯ ಕಾರಣ ದರ್ಶನ್ ಅಭಿಮಾನಿಗಳೇ ಆಗಿರ್ತಾರೆ. ಯಾಕೆ ಕಾರಣ ಅಂತಂದರೆ ನೋಡಿ ಈ ರೀತಿ ನಮ್ಮ ಬಾಸ್ ಬಗ್ಗೆ ಈ ರೀತಿ ಮಾತಾಡಿರೋದು ಸರಿಯಲ್ಲ ಅಂತ ಕೂಡ ಅದನ್ನೇ ಒಂದು ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ರು. ಅದನ್ನೇ ಒಂದು ಏನೋ ಅಂದರೆ ನ್ಯೂಸ್ ಚಾನಲ್ ಕೂಡ ಹೇಳ್ಕೊಂಡಿದ್ರು, ಇಲ್ಲ ನೀವು ಮಾಡ್ತಾ ಇರೋದು ಸರಿಯಲ್ಲ, ಇದು ಮಾಡ್ತಾ ಇರೋದು ದೊಡ್ಡದು ತುಂಬ ದೊಡ್ಡ ತಪ್ಪು ಇದು. ನೋಡಿ ರಮೇಶ್ ಅರವಿಂದ್ ನಿರೂಪಣೆ ಮಾಡಿದರು ಈ ಟೈಮಲ್ಲಿ ಬಿಗ್ ಬಾಸ್ಗೆ ಯಾರ್ಯಾರು ಬರ್ತಾರೆ ಯಾರ್ಯಾರು ಬರಲ್ಲ ಅನ್ನೋದು ನಿರೂಪಣೆ ಮಾಡಿದರು. ನೋಡಿ ಕಿಚ್ಚ ಸುದೀಪ್ ಸರ್ ಹೇಳ್ತಿದ್ರು, ಎಷ್ಟೋ ಬೈದಿದ್ರು ಕಿಚ್ಚ ಸುದೀಪ್ ಸರ್, ನೀವು ಮಾತಾಡಿ ಸರಿ, ನಾ ತಾಯಿ ಬಗ್ಗೆ, ನೀವು ತಂದೆ ತಾಯಿಗಳ ಬಗ್ಗೆ ನಿಮಗೆ ಅರ್ಥ ಗೊತ್ತಾ ಅಂತ ಕೂಡ ಚೈತ್ರ ಕುಂದಾಪುರ ಅವ್ರಿಗೆ ಇವ್ರಿಗೂ ಕೂಡ ತುಂಬ ಚಾರ್ಜ್ ತೊಗೊಂಡಿದ್ರು ಸುದೀಪ್ ಸರ್. ಮತ್ತು ನೋಡಿ ಈ ಸೀಸನ್ನು ಎಂದಿಗೂ ಕೂಡ ಮರೆಯಲಾಗದಂಥ ಸೀಸನ್ ಇದು. ನೋಡಿ ಮುಂದಿನ ಬಾರಿ ಹೋಸ್ಟನ್ನು ನೋಡಿಕೊಳ್ಳಿ ಅಂತ ಬಿಗ್ ಬಾಸ್ಗೆ ಕೂಡ ಸೂಚನೆ ಕೊಟ್ಟಿದ್ರು ಇವರು. ಬಿಗ್ ಬಾಸ್ ಯಾರು ಬರ್ತಾರೆ ನೆಕ್ಸ್ಟ್ ಮುಂದಿನ ಈಗಲೇ ನೋಡ್ಕೊಂಬಿಡಿ ಅಂತ. ಆದರೂ ಕೂಡ ಅದು ಬಿಸಿ ಚರ್ಚೆ ಈಗ ನಡೀತಾ ಇದೆ. ಅದಲ್ಲದೆ ನೋಡಿ ದರ್ಶನ್ ಅಭಿಮಾನಿಗಳು ಮಾತ್ರ ನಿಜವಾಗ್ಲೂ ಇದನ್ನು ನೋಡಬೇಕಾದ ಒಂದು ವಿಷಯ ಏನಂತಂದರೆ, ಲಾಯರ್ ಜಗದೀಶ್ಗೆ ನಿಜವಾಗ್ಲೂ ದರ್ಶನ್ ಅಭಿಮಾನಿಗಳಂದೇ ಯಾಕೆ ಒದೆ ಬೀಳ್ತು ಅಂದರೆ ಕಾರಣ ಇದೇನೆ. ರಕ್ತ ಬರುವಂತೆ ಹೊಡಿತಾರೆ ಅಂತಂದರೆ ನೋಡಿ ದರ್ಶನ್ ಇವರು ಲಾಯರ್ ಜಗದೀಶ್ ಕೂಡ ಈ ರೀತಿ ತಪ್ಪು ಮಾಡಿದ್ದಾರೆ. ಸುಮ್ಮನೆ ಹೊಡೆಯೋದು ಅಂತಲ್ಲ, ಏನಿಲ್ಲ, ಅಭಿಮಾನಿಗಳಿಂದನೇ ಕೈಯಾಗಿದೆ ಇದು, ಬೇರೆ ಏನೇನಿಲ್ಲ. ನೋಡಿ ದರ್ಶನ್ಗೆ ಅವ್ರು ಜೈಲಿಗೆ ಹೋಗೋದಕ್ಕೆ ಕಾರಣ ಮತ್ತು ಎಲ್ಲ ಕಾರಣ ಎಲ್ಲ ಬಿಚ್ಚಿಟ್ಟಿದ್ರು. ನೋಡಿ ರೇಣುಕಾಸ್ವಾಮಿ ಪರನೂ ಕೂಡ ಮಾತಾಡಿದರು, ದರ್ಶನ್ ಅವರ ವಿರುದ್ಧ ಕೂಡ ಮಾತಾಡಿದ್ದಕ್ಕೆ ಇದೆಲ್ಲ ತುಂಬ ಒಂದು ಇತಿಹಾಸವನ್ನೇ ಕ್ರಿಯೇಟ್ ಮಾಡಿದ್ದು ಆ ಟೈಮಲ್ಲಿ. ಯಾಕೆ ಅಂತಂದರೆ ದರ್ಶನ್ ಒಬ್ಬ ನಾಯಕ ನಟ ಮತ್ತು ನಮ್ಮ ಸ್ಯಾಂಡಲ್ವುಡ್ಡಲ್ಲೇ ಫೇಮಸ್ ನಟ ಆಗಿರೋದ್ರಿಂದ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಅವ್ರ ಅಭಿಮಾನಿಗಳಿಗೆ ಕೋಪ ಬಂದೇ ಬರುತ್ತೆ. ಇವ್ರಿಗೆ ಎಷ್ಟೇ ಅಭಿಮಾನ ಇದ್ರೂ ಅಷ್ಟೇ, ಇವ್ರಿಗೆ ಎಷ್ಟೇ ಏನೇ ಪವರ್ ಇದ್ರೂ ಅಷ್ಟೇ, ಒಬ್ಬ ಲಾಯರ್ ಆಗಲಿ ಪೊಲೀಸ್ ಆಗಲಿ ಎಲ್ರಿಗೂ ಕೂಡ ಕೋಪ ಬರುತ್ತೆ ಆ ಟೈಮಲ್ಲಿ. ಇದನ್ನು ಅವರು ಅರ್ಥ ಮಾಡ್ಕೊಂಡಿಲ್ಲ ಲಾಯರ್ ಜಗದೀಶ್ ಅವರು ಕೂಡ ಅರ್ಥ ಮಾಡ್ಕೊಳ್ಳದೇ ಇರೋದ್ರಿಂದ ಏನೂ ಮಾಡೋಕ್ಕಾಗಿಲ್ಲ. ನೋಡಿ ಈ ಟೈಮಲ್ಲಿ ಏನು ಮಾಡೋಕ್ಕಾಗ್ದೇ ಅಭಿಮಾನಿಗಳು ಕೂಡ ತುಂಬ ಕೆಂಡಾಮಂಡಲ ಆಗಿ ದರ್ಶನ್ ಅವರು ಪರ ನಿಂತ್ಕೊಂಡು ಅವ್ರಿಗೆ ಲಾಯರ್ ಜಗದೀಶ್ ಅವ್ರಿಗೆ ಕೂಡ ತುಂಬ ಒಂದು ವಧೆಗಳನ್ನು ಕೊಟ್ಟಿರ್ಬೋದು. ನೋಡಿ ಹೊಡೆದಾಟ ನಡೆದಿತ್ತು ಅಂದರೆ ಈ ಬಡದಾಟ ಎಲ್ಲ ಸುಮ್ಮನೆ ನಡೆಯೋದಲ್ಲ. ನೋಡಿ ಆ ಟೈಮಲ್ಲಿ ಜೈಲಿಗೂ ಕೂಡ ಹೋಗಬೇಕಾಗುತ್ತೆ ಅಭಿಮಾನಿಗಳು ಕೂಡ. ನೋಡಿ ಸುಮ್ಮನೆ ಏನೋ ನಮ್ಮ ಬಾಸ್ ಪರ ನಿಂತಿದ್ದೀವಿ ನಾವು ಹಂಗೆ ಅಂತಂದರೆ
ಏನು ಅಂತಲ್ಲ, ಅವ್ರ ಬಾಸ್ ಬಂದು ಕೂಡ ಜೈಲಿಗೆ ಬಂದು ಬಿಡಿಸ್ಕೊಂಡು ಹೋಗಲ್ಲ ಬೇಲ್ ಕೊಟ್ಟು. ಅವ್ರಿಗೂ ಕೂಡ ಪವರ್ ಎಲ್ಲ ಇಲ್ಲ. ಪವರ್ ಇದ್ದರೂ ಕೂಡ ಅದೆಲ್ಲ ತುಂಬ ಕಷ್ಟಪಡಬೇಕಾಗುತ್ತೆ ಅವರು ಕೂಡ. ನಮ್ಮ ಅಭಿಮಾನಿಯವರು ಬಂದು ಬಿಡಿಸ್ಕೊಂಡು ಹೋಗಿ ಅವೆಲ್ಲ ಏನು ಬರಲ್ಲ ನೋಡಿ. ಇದೆಲ್ಲ ಅಭಿಮಾನ ಅಂತ ನಾವು ಸಾಯ್ತೀವಿ. ಅವರೆಲ್ಲ ಅಕಸ್ಮಾತ್ ಅಭಿಮಾನಿಗಳು ಕೂಡ ಜೈಲಿಗೆ ಹೋಗ್ಬೇಕಾದ್ರೆ ಯಾರು ಬರೋದು ನೋಡೋದಿಲ್ಲ. ಆಗ ಅದನ್ನು ನಮ್ಮ ಜನಗಳು ಕೂಡ ಅರ್ಥ ಮಾಡ್ಕೊಳ್ಳಲ್ಲ, ಯಾವ ರೀತಿ ಈ ಥರ ಎಲ್ಲ ಮಾಡ್ಕೋತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ.